ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನಮ್ಮ ಮನೆಯಲ್ಲಿ ನಾನು, ನನ್ನ ಪತಿ ರಾಜೀವ್ ಮತ್ತು ನನ್ನ ಮಗ ಆಶಿಕ್ ಮಾತ್ರನೇ ಇರುವುದು. ರಾಜೀವ್ಗೆ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ. ಬೆಳಗ್ಗೆ ಹೋದರೆ ಬರೋದು ರಾತ್ರಿ ತುಂಬ ತಡವಾಗಿ. ಇನ್ನು ನನ್ನ ಮಗ ಆಶಿಕ್ 4ನೇ ಕ್ಲಾಸ್ ಓದುತ್ತಿದ್ದಾನೆ. ಅವನ ಸ್ಕೂಲ್ ಮತ್ತು ಟ್ಯೂಷನ್ ಮುಗಿಸಿ ಬರೋದು ಸಂಜೆ 6 ಗಂಟೆ ಆಗುತ್ತೆ. ಇನ್ನು ನಾನು ಮನೆ ಕೆಲಸ ನಿರ್ವಹಿಸೋ ಗೃಹಿಣಿ. ಮನೆ ಕೆಲಸ ಮಾಡಿ ಬಿಡುವಿನ ಸಮಯದಲ್ಲಿ ಟಿವಿ ನೋಡೋದು ಇಲ್ಲ ಮಲಗೋದು ನನ್ನ ಅಭ್ಯಾಸ. ಅಕ್ಕಪಕ್ಕ ಯಾರ ಹತ್ರನೂ ಹೆಚ್ಚು ಬೆರೆತಾ ಇರಲಿಲ್ಲ. ಹೀಗೆ ನನ್ನ ಜೀವನ ರುಚಿ ಇಲ್ಲದ ಅಡುಗೆ ಥರ ಇತ್ತು. ನನಗೂ ಒಮ್ಮೊಮ್ಮೆ ತುಂಬ ಬೇಜಾರು ಅನಿಸುತ್ತಿತ್ತು. ಅದೇ ನಮ್ಮ ಹಣೆ ಬರಹ ಇಷ್ಟೇ ಅಂತ ಸುಮ್ಮನಾಗ್ತಿದ್ದೆ. ಹೊಸ ನೆರೆಹೊರೆ ಮತ್ತೆ ಭಾವನೆಗಳ ಚಿಗುರು ಹೀಗಿರುವಾಗ ನಮ್ಮ ಮನೆ ಮೇಲೆ ಒಂದು ಮನೆ ಖಾಲಿಯಾಗಿತ್ತು. ಆ ಮನೆಗೆ ಹೊಸದಾಗಿ ಸವಿತಾ ಬಂದಳು. ಮನೆ ಪ್ರವೇಶ ಪೂಜೆಗೆ ಆಕೆ ಕುಂಕುಮಕ್ಕೆ ಅಂತ ಕರೆದಿದ್ಲು. ನಾನು ಕೂಡ ಹೋಗಿ ಬಂದಿದ್ದೆ. ಅದೇ ನಮ್ಮಿಬ್ಬರ ಮೊದಲ ಭೇಟಿಯಾಗಿತ್ತು. ಅದಾದ ನಂತರ ಹೋಗಿ ಬರ್ತಾ ಸ್ವಲ್ಪ ಕ್ಲೋಸ್ ಆದ್ವಿ. ಸವಿತಾ ಮತ್ತೆ ಅವರ ಗಂಡ ತರುಣ್ ಇಬ್ಬರು ಕೆಲಸಕ್ಕೆ ಹೋಗ್ತಿದ್ರು. ನಮ್ಮ ಮಾತುಕತೆ ಎಲ್ಲ ಸಂಜೆ ಹೊತ್ತು ಮಾತ್ರನೇ. ಕೆಲವೊಮ್ಮೆ ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಬರ್ತಿದ್ರು. ಹಾಗಾಗಿ ನಾನು ಸವಿತಾ ಮಾತಾಡಿಸೋಕೆ ಹೋದಾಗ ಅವರ ಗಂಡ ತರುಣ್ರನ್ನು ಕೂಡ ನಾನು ಮಾತಾಡಿಸ್ತಾ ಇದ್ದೆ. ಹೀಗೆ ನಮ್ಮ ಪರಿಚಯ ಶುರುವಾಯಿತು. ಕೆಲವೊಮ್ಮೆ ನಾನು ಅವರ ಮನೆಗೆ ಹೋದಾಗ ಅವರ ಅನ್ಯೋನ್ಯವಾಗಿ ಪ್ರೀತಿಯಿಂದ ಮಾತಾಡ್ತಾ ಇರೋದು, ಪರಸ್ಪರ ಸಣ್ಣ ಸಣ್ಣ ಸ್ಪರ್ಶಗಳು ನೀಡೋದು ನೋಡಿ ನನಗೆ ಮನಸ್ಸಿನಲ್ಲಿ ಒಂದು ರೀತಿಯ ಆಸೆ ಚಿಗುರಿತ್ತು. ಅವರ ನಡುವಿನ ಪ್ರೀತಿ ನನಗೆ ಹೊಸ ಆಲೋಚನೆಯನ್ನು ನೀಡಿತ್ತು. ಅಂತಹ ಒಂದು ಬಾಂಧವ್ಯ ನಮ್ಮಲ್ಲೇ ಇರಬೇಕಿತ್ತು ಅಂತ ಅನಿಸ್ತಿತ್ತು. ನನ್ನ ಜೀವನದಲ್ಲಿ ಏನೋ ಒಂದು ಕೊರತೆ ಇರೋದನ್ನು ನಾನು ಅರಿತುಕೊಂಡಿದ್ದೆ. ಬೆಳಗ್ಗೆ ಎದ್ದಾಗ ರಾತ್ರಿಯ ನನ್ನ ಆಲೋಚನೆಗಳು ನೆನಪಾಗಿ ಸ್ವಲ್ಪ ಮುಜುಗರ ಆಯಿತು. ಹಾಗೆಯೇ ನಾಚಿಕೆನೂ ಆಯಿತು. ಮತ್ತೆ ಮನೆಗೆಲಸ ಮಾಡೋಕೆ ಹೋದೆ. ನನ್ನ ಗಂಡ ಮತ್ತೆ ಮಗನನ್ನು ಕಳುಹಿಸಿದ ಮೇಲೆ ಕೆಲಸ ಮುಗಿಸಿ ಬಂದು ಹಾಗೆ ಹಾಸಿಗೆ ಮೇಲೆ ಬಿತ್ಕೊಂಡೆ. ಏನು ಹೊಸದನ್ನ ಕಲಿಯುವ, ಹೊಸ ಹವ್ಯಾಸಗಳನ್ನು ಬೆಳೆಸಿಕೊಳ್ಳುವ ಆಸೆ ಶುರುವಾಗಿತ್ತು. ಸುಮ್ಮನೆ ಕೂತು ಟಿವಿ ನೋಡುವುದರ ಬದಲು ಸಕ್ರಿಯವಾಗಿ ಏನಾದರೂ ಮಾಡಬೇಕು ಅಂತ ಅನ್ನಿಸ್ತು. ತರುಣ್ ಒಬ್ಬ ಸೃಜನಶೀಲ ವ್ಯಕ್ತಿ ಅಂತ ಸವಿತಾ ಹೇಳಿದ್ಲು. ಅವರೊಂದಿಗೆ ಮಾತಾಡೋದು, ಅವರ ಆಲೋಚನೆಗಳನ್ನ ಕೇಳೋದು ಒಳ್ಳೆಯದು ಅಂತ ಅನ್ನಿಸಿತ್ತು. ತರುಣ್ ಜೊತೆ ಏಕಾಂತ ಒಂದು ದಿನ ಬೆಳಗ್ಗೆ ಮನೆ ಕೆಲಸ ಮುಗಿಸಿ ಪಾತ್ರೆಗಳು ಬಟ್ಟೆಗಳನ್ನು ತೊಳೆದು ಒಣ ಹಾಕೋಕೆ ಮೇಲೆ ಹೋದೆ. ಹಾಗೆ ಯಾಕೋ ಸವಿತಾ ಮನೆ ಕಡೆ ನೋಡಿದ್ರೆ ಮನೆ ಬಾಗಿಲು ತೆರೆದೇ ಇತ್ತು. ನಾನು ಹತ್ರ ಹೋಗಿ ಸವಿತಾ ಅಂತ ಕೂಗ್ದೆ. ಆಗ ತರುಣ್ ಆಚೆ ಬಂದರು. ನಾನು ಸವಿತಾ ಇದ್ದಾಳೇನೋ ಅಂದ್ಕೊಂಡೆ ಅಂದೆ. ಅವಳಿಂದ ಕೆಲಸಕ್ಕೆ ರಜೆ ಲೇಟ್ ಆಯಿತು ಅಂತ ಹೋಗಿರಲಿಲ್ಲ ಅಂದರು. ನಾನು ಅಷ್ಟೇನಾ, ಸವಿತಾ ಇದ್ದಾಳಾ ಎಂದೆ. ಅವಳು ಊರಿಗೆ ಹೋಗಿದ್ದಾಳೆ ಅಂದರು. ನಾನು ಹೌದಾ, ಯಾವಾಗ ಹೋಗೋದು ಹೇಳಲೇ ಇಲ್ಲ ಅಂದೆ. ತರುಣ್ ಅದು ರಾತ್ರಿ ಊರಿಂದ ಫೋನ್ ಮಾಡಿದ್ರು, ಅವರ ಅಮ್ಮನಿಗೆ ಹುಷಾರಿಲ್ಲ ಅಂತ. ಅದಕ್ಕೆ ಬೆಳಗ್ಗೆನೇ ನಾನು ಹೋಗಿ ಬಸ್ಸಿಗೆ ಬಿಟ್ಟು ಬಂದೆ ಅಂದರು. ನಾನು ಹೌದಾ, ಮತ್ತೆ ಯಾವಾಗ ಬರ್ತಾಳೆ ಅಂದೆ. ಆಗ ತರುಣ್ ಗೊತ್ತಿಲ್ಲ, ಊರಿಗೆ ಹೋದ ಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾಳೆ ಅಂದರು. ನಾನು ಸರಿ, ನೀವು ತಿಂಡಿ ಏನು ತಿಂದ್ರಿ ಅಂದೆ. ತರುಣ್ ಏನೂ ತಿಂದಿಲ್ಲ, ಬಂದ ಹಾಗೆ ಮಲಗಿಬಿಟ್ಟೆ, ಈಗ ಏನಾದರೂ ಮಾಡ್ಕೊಬೇಕು ಅಂದರು. ಬೇಡ ನಾನು ಪಲಾವ್ ಮಾಡಿದ್ದೀನಿ ತಂದ್ಕೊಡ್ತೀನಿ ಅಂದೆ. ಆಗ ತರುಣ್ ಬೇಡ ಯಾಕೆ ಸುಮ್ಮನೆ ತೊಂದರೆ ತಗೊಳ್ತೀರಾ ಅಂದರು. ನಾನು ಒಂದು ಸರ್ತಿ ಅವರ ಮುಖ ನೋಡಿ ಏನು ತೊಂದರೆ ಇಲ್ಲ, ನಾನು ನಕ್ಕು ಮನೆಗೆ ಹೋಗಿ ಪಲಾವ್ ತರೋಕೆ ಹೋದೆ. ಆಗ ತರುಣ್ ಒಬ್ಬರೇ ಇದ್ದಾರೆ ಅಂತ ನೆನೆಸ್ಕೊಂಡು ಮನಸ್ಸಿನಲ್ಲಿ ಖುಷಿ ಆಯಿತು. ಅವರಿಗೆ ಸಹಾಯ ಮಾಡಬೇಕು ಅಂದ್ಕೊಂಡೆ. ನಾನು ಮನೆಯಿಂದ ಬಿಸಿ ಬಿಸಿ ಪಲಾವ್ ತಂದು ತರುಣ್ಗೆ ಕೊಟ್ಟೆ. ನಾನು ಬಿಸಿ ಇದೆ, ಈಗಲೇ ತಿಂಡಿ ತಿನ್ನಿ ಅಂದೆ. ತರುಣ್ ಪರವಾಗಿಲ್ಲ, ನಾನು ಆಮೇಲೆ ತಿಂತೀನಿ ಅಂದೆ. ಆಗ ನಾನು ಇಲ್ಲ ನೀವು ತಿನ್ನಬೇಕು ಅಂತ ತಟ್ಟೆಗೆ ಹಾಕ್ಕೊಂಡು ಬಂದು ಕೊಟ್ಟೆ. ಕೊಡುವಾಗ ನಾನು ಸ್ವಲ್ಪ ಬಗ್ಗಿದಾಗ ನನ್ನ ಬಲೆಯು ಅವರಿಗೆ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ತರುಣ್ ನನ್ನನ್ನು ನೋಡಿ ಅವರ ಕಣ್ಣುಗಳಲ್ಲಿ ಏನೋ ಒಂದು ಹೊಳಪು ಕಾಣಿಸಿತು. ನನಗೊಂದು ಪುಟ್ಟ ರೋಮಾಂಚನ ಆಯಿತು. ನಾನು ತಿಂದು ಹೇಳಿ ಹೇಗಿದೆ ಅಂತ ಹೇಳಿದೆ. ಆಗ ತರುಣ್ ತಿಂತ ಚೆನ್ನಾಗಿದೆ ಅಂತಂದರು. ನಾನು ನಿಮ್ಮ ಹೆಂಡತಿ ಮಾಡಿದ್ದಕ್ಕಿಂತನಾ ಅಂತ ಕೇಳಿದೆ. ನಗ್ತಾ ಸ್ವಲ್ಪ ಕಾಲಿಯೋ ಧ್ವನಿಯಲ್ಲಿ ಕೇಳಿದೆ. ಆಗ ತರುಣ್ ಚೆನ್ನಾಗಿದೆ ಅಂತ ನನ್ನ ಕಡೆ ನೋಡಿ ನಕ್ಕರು. ನಾನು ಸರಿ, ನೀವು ತಿಂತೀರಿ, ನಾನು ಬಟ್ಟೆ ಒಣಗಕ್ಕೆ ಬರ್ತೇನೆ ಅಂದೆ. ತರುಣ್ ಆಯಿತು ಅಂದರು. ನಾನು ಹೊರಗಡೆ ಹೋಗೋಕ್ಕೆ ಮುಂಚೆ ಒಂದು ಸತಿ ಅವರ ಕಡೆ ನೋಡಿದೆ. ಅವರಲ್ಲಿ ಒಂದು ವಿಚಿತ್ರ ಆಕರ್ಷಣೆ ಕಾಣಿಸಿತು. ದಾರಿಯ ಆಟ, ಬಟ್ಟೆ ಒಣ ಹಾಕಿ ಮತ್ತೆ ತರುಣ್ ಬಳಿ ಬಂದೆ. ನಾನು ತಿಂಡಿ ತಿಂದ್ರಾ ಅಂದೆ. ಆಗ ತರುಣ್ ತಿಂದೆ ಅಂದರು. ಇನ್ನೂ ಸ್ವಲ್ಪ ತರಲಾ ತರುಣ್ ಅಂದೆ. ಆಗ ತರುಣ್ ಬೇಡ ಸಾಕು ಅಂತಂದರು. ಯಾಕ್ರಿ, ಚೆನ್ನಾಗಿಲ್ವಾ ಅಂತ ಅವರನ್ನು ನೋಡ್ತಾ ಕೇಳಿದೆ. ಆಗ ತರುಣ್ ಹಾಗೇನೂ ಇಲ್ಲ, ತುಂಬ ಚೆನ್ನಾಗಿತ್ತು ಅಂತ ನನ್ನ ನೋಡ್ತಾ ಹೇಳಿದ್ರು. ನಾನು ಸರಿ, ಪ್ಲೇಟ್ ಕೊಡಿ ಅಂತ ಮುಂದೆ ಬಗ್ಗಿದೆ. ಆಗ ನನ್ನ ಉಡುಪಿನ ನನ್ನ ಬಲೆ ಸ್ಪಷ್ಟವಾಗಿ ಕಾಣಿಸಿತು. ತರುಣ್ ಏನು ಮಾಡ್ತಾ ಇದ್ದೀರಾ, ಬೇಡ ನಾನು ಕ್ಲೀನ್ ಮಾಡ್ಕೊತೀನಿ ಬಿಡಿ ಅಂತ ಅಂದರು. ನಾನು ಪರವಾಗಿಲ್ಲ ಕೊಡಿ ಅಂತ ಪ್ಲೇಟ್ ತಗೊಂಡೆ. ನನ್ನ ಕೈ ಅವರ ಕೈಗೆ ಸಣ್ಣದಾಗಿ ತಾಗಿತ್ತು. ಒಂದು ಕ್ಷಣ ನಾವಿಬ್ಬರು ಪರಸ್ಪರ ನೋಡಿಕೊಂಡು ಹೋಗಿ ಪ್ಲೇಟ್ ತೊಳೆದು ಬಂದೆ.
ತರುಣ್ ತುಂಬ ಥ್ಯಾಂಕ್ಸ್ ಕಣ್ರಿ ಅಂತ ನನ್ನ ನೋಡ್ತಾ ಹೇಳಿದ್ರು. ನಾನು ಥ್ಯಾಂಕ್ಸ್ ಯಾಕೆ ಅಂತ ಅವರ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದೆ. ಆಗ ತರುಣ್ ನೀವು ಮಾಡಿದ ಪಲಾವ್ಗೆ ಅಂತ ನನ್ನ ಕಡೆ ಬಿಸಿ ನೋಟ ಬೀರ್ತಾ ಹೇಳಿದ್ರು. ನಾನಿನ್ನು ಏನಾದರೂ ಬೇಕಂದ್ರೆ ನನ್ನ ಹತ್ರ ಹೇಳಿ ಸಂಕೋಚ ಪಟ್ಕೊಂಬೇಡಿ ಅಂತ ಹೇಳಿದೆ. ಆಗ ತರುಣ್ ಸರಿ ಯಾಕೆ ನಿಂತಿದ್ದೀರಾ ಕೂತ್ಕೊಳ್ಳಿ ಅಂತ ತಮ್ಮ ಕುರ್ಚಿನ ಸರಿ ಮಾಡ್ಕೊಳ್ತಾ ಹೇಳಿದ್ರು. ನಾನು ಅವರ ಎದುರಿಗೆ ಕೂತ್ಕೊಂಡೆ. ಸವಿತಾ ಈಗ ನೆಮ್ಮದಿಯಾಗಿ ಇರ್ಬೋದೇನೋ ಅಲ್ವಾ ಅಂತ ಹೇಳಿದೆ. ಆಗ ತರುಣ್ ಯಾಕೆ ಹಾಗೆ ಹೇಳ್ತಾ ಇದ್ದೀರಾ ಅಂತಂದ್ರು. ಆಗ ನಾನು ನಕ್ಕು ಏನಿಲ್ಲ ಬಿಡಿ ಅಂದೆ. ಆಗ ತರುಣ್ ಇಲ್ಲ ಇಲ್ಲ ನೀವೇನೋ ಮುಚ್ಚಿಡ್ತಾ ಇದ್ದೀರಾ ಏನು ಹೇಳಿದ್ರಿ ಅಂದ್ರು. ಆಗ ನಾನು ಸವಿತಾ ನಿಮ್ಮ ಬಗ್ಗೆ ಹೇಳಿದ್ದನ್ನ ನೆನಪಿಗೆ ಬಂತು ಅಷ್ಟೇ, ಅದಕ್ಕೆ ಹೇಳಿದೆ ಎಂದೆ. ಆಗ ತರುಣ್ ಅದೇನು ಹೇಳಿದ್ದಾಳೆ ನನ್ನ ಹೆಂಡತಿ ಅಂಥದ್ದು? ಆಗ ನಾನು ನಗ್ತಾ ಸ್ವಲ್ಪ ಆಳವಾದ ಅರ್ಥದಲ್ಲಿ ಹೇಳಿದೆ. ನೀವು ಅವರನ್ನ ತುಂಬ ಕಾಡಿಸ್ತೀರಂತೆ, ಅವಳು ನಿಮ್ಮಿಂದ ನಿದ್ದೆನೇ ಮಾಡೋಕ್ಕಾಗಲ್ವಂತೆ, ಈಗ ಅವರಿಗೆ ಆರಾಮಾಗಿ ನಿದ್ದೆ ಮಾಡಬಹುದು ಅಲ್ವಾ? ಆಗ ತರುಣ್ ಮುಖದಲ್ಲಿ ಸಣ್ಣದಾಗಿ ನಾಚಿಕೆ ಮೂಡಿತ್ತು. ನಾಚಿಕೆಯಿಂದ ನಗ್ತಾ ಓ ಅದನ್ನೆಲ್ಲ ನಿಮಗೆ ಹೇಳಿದಳಾ? ಇನ್ನೇನು ಹೇಳಿದ್ದಾಳೆ ಅಂತ ಹೇಳಿದ್ರು. ಆಗ ನಾನು ಸುಮ್ಮನೆ ಇನ್ನು ತುಂಬಾನೇ ಹೇಳಿದ್ದಾಳೆ ಬಿಡಿ ನಿಮ್ಮ ಬಗ್ಗೆ ಅಂತ ಸುಳ್ಳು ಹೇಳಿದೆ. ಆಗ ತರುಣ್ ನಾಚಿಕೆ ನೀರಾಗಿ ನಕ್ಕರು. ನಾನಿವತ್ತು ಏನು ಮಾಡ್ತಿದ್ದೀರಾ ಅಂತ ಕೇಳಿದೆ. ಆಗ ತರುಣ್ ನಾಟಕ ಮಾಡ್ತಾ ಗೊತ್ತಿಲ್ಲ ಏನಾದರೂ ದಾರಿ ಇದ್ರೆ ಹೇಳಿ ಅಂತಂದ್ರು. ಆಗ ನಾನು ದಾರಿ ಇದೆ ಆದರೆ ಹೇಳೋಕ್ಕಾಗಲ್ಲ ಅಂದೆ. ಆಗ ತರುಣ್ ಯಾಕೆ ಹೇಳೋಕ್ಕಾಗಲ್ಲ ಅಂದ್ರು. ಆಗ ನಾನು ಆ ದಾರಿ ಅಂಥದ್ದು ಹೇಳೋಕ್ಕಾಗಲ್ಲ, ನೋಡಬಹುದು ಹೋಗಬಹುದು ಅಂತ ತೋರಿಸ್ತೀನಿ ಅಂದೆ. ಆಗ ತರುಣ್ ಒಂದು ಕ್ಷಣ ಯೋಚಿಸಿ ಸರ ಯಾವ ದಾರಿ ಅಂತ ಕೇಳಿದ್ರು. ಆಗ ನಾನು ಎದ್ದು ಅವರ ಹತ್ರ ಹೋಗಿ ಕಣ್ಣು ಮುಚ್ಚಿ ಹೇಳ್ತೀನಿ ಅಂದೆ. ಆಗ ತರುಣ್ ಯಾಕೆ ಕಣ್ಣು ಮುಚ್ಚಬೇಕು ಅಂದ್ರು. ನಾನು ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ ಕಣ್ಮುಚ್ಚಿ ಅಂದೆ. ಆಗ ತರುಣ್ ಕಣ್ಣು ಮುಚ್ಚಿದ್ರು. ನಾನು ಅವರ ಕೈಯನ್ನು ತೆಗೆದುಕೊಂಡು ನನ್ನ ತೋಳಿನ ಮೇಲೆ ಸಣ್ಣದಾಗಿ ನನ್ನ ಉಡುಪಿನ ಅಂಚು ಅವರ ಕೈಗೆ ತಾಗುವಂತೆ ಎಸೆದೆ. ಮತ್ತೆ ನನ್ನ ಕೈನ ಅವರ ಕೈಯಿಂದ ತೆಗೆದು ನನ್ನ ಕೈ ಅವರ ತೊಳೆದ ಮೇಲೆ ಅವರ ಕೈ ಅಲ್ಲೇ ಇತ್ತು. ನಾನೀಗ ಕಣ್ಣು ಬಿಡಿ ದಾರಿ ನೋಡಿ ಎಂದೆ. ಆಗ ತರುಣ್ ನನ್ನ ನೋಡ್ತಾ ನನ್ನ ಕಣ್ಣು ಮುಚ್ಚಿದ್ರು ತಾನೆ ಬಿಡೋಕೆ ಅಂದ್ರು. ಅವರ ಮಾತು ನನ್ನಲ್ಲಿ ಹೊನ್ನಾರ ಮೂಡಿಸಿತು. ನಾನು ನಾಚಿಕೆಯಿಂದ ಓ ತುಂಬ ತುಂಟ್ರಪ್ಪ ಅನ್ನುತ್ತಾ ಅವರ ಭುಜದ ಮೇಲೆ ಕೈಯನ್ನು ಇಟ್ಟೆ. ಆಗ ತರುಣ್ ಎಲ್ಲಿ ದಾರಿ ಕಾಣಿಸ್ತಾನೇ ಇಲ್ಲ ಅಂತಂದ್ರು. ಅವರ ಕಣ್ಣುಗಳಲ್ಲಿ ತಮಾಷೆ ಇತ್ತು. ನಾನು ದಾರಿ ನಿಮ್ಮ ಕೈಯಲ್ಲಿದೆ, ನೋಡೋದು ಬಿಡೋದು ನಿಮಗೆ ಬಿಟ್ಟದ್ದು ಅಂದೆ. ಆಗ ತರುಣ್ ಹಾಗೆ ಒಂದು ಕೈನ ಕೆಳಗೆ ಜಾರಿಸಿ ನನ್ನ ತೋಳನ್ನು ಹಿಡಿದು ನನ್ನೇ ನೋಡ್ತಾ ಓ ಗೀತಾ ನಿಮ್ಮ ದಾರಿ ತುಂಬ ಚೆನ್ನಾಗಿದೆ ಅಂದ್ರು. ನಾನು ಅದಕ್ಕೆ ನಿಮ್ಮ ಗಾಡಿಗೆ ಪರ್ಮಿಟ್ ಕೊಡ್ತಾ ಇರೋದು ನೋಡಿ ಏನು ಮಾಡ್ತೀರಾ ಅಂದೆ. ಆಗ ತರುಣ್ ತಮ್ಮ ಬೆರಳನ್ನು ನನ್ನ ತೋಳಿನ ಮೇಲೆ ಆಡಿಸ್ತಾ ಇಂತಹ ದಾರಿ ಅಂದರೆ ನನಗೆ ತುಂಬ ಇಷ್ಟ, ಇನ್ಮೇಲೆ ನನ್ನ ಗಾಡಿ ಯಾವಾಗಲೂ ಬರ್ತಾನೆ ಇರುತ್ತೆ ಅಂತ ಬೆರಳನ್ನು ಹಿಂದೆ ಮುಂದೆ ಮಾಡಿದರು. ನನಗದು ರೋಮಾಂಚನ ಆಯಿತು. ಅವರ ಮಾತುಗಳು ನನ್ನ ಮನಸ್ಸಿನಲ್ಲಿ ಹೊಸ ಆಸೆನೇ ಹುಟ್ಟಿಸಿತ್ತು. ನಿಮ್ಮೊಂದಿಗೆ ಮಾತಾಡೋದು ತುಂಬ ಖುಷಿ ಕೊಡುತ್ತೆ ಅಂದೆ. ಅದಕ್ಕೆ ಅವರು ನಕ್ಕು ಈಗ ನೋಡಿ ಇನ್ನು ಎಷ್ಟು ಚೆನ್ನಾಗಿರುತ್ತೆ ನನ್ನ ಕೆಲಸ ಅಂತ ನನ್ನ ಪ್ರೀತಿಯಿಂದ ನೋಡಿದರು. ನಾವು ಹಾಗೆ ಸ್ನೇಹದಿಂದ ಮಾತಾಡ್ತಾ ನಮ್ಮ ಆಸಕ್ತಿಗಳನ್ನು ಹಂಚಿಕೊಂಡ್ವಿ. ಆಗ ಅವರ ಮಾತು ಅವರ ನಗು ನನಗೆ ಹೊಸ ಹುರುಪನ್ನು ನೀಡಿತು. ನಾನು ಅವರನ್ನು ತಬ್ಬಿ ಹಿಡಿದು ಅವರಿಗೆ ಸಹಕರಿಸ್ತಾ ಇದ್ದೆ. ನನ್ನ ಕೆನ್ನೆ ಕತ್ತು ಕೈಗಳನ್ನು ಸವರ್ತಾ ಮಾತಾಡ್ತಾ ಇದ್ದು ತರುಣ್ ನನ್ನ ಮಾತನ್ನು ಆಲಿಸಿ ನನ್ನ ಆಲೋಚನೆಗೆ ಬೆಂಬಲ ನೀಡಿದರು. ನಾನು ನನ್ನ ಕೈ ಕೆಳಗೆ ಮಾಡಿ ಅವರ ತೋಳುಗಳನ್ನು ಹಿಡ್ಕೊಂಡೆ. ಅವರ ಆಲೋಚನೆಗಳು ಜೀವನದ ಬಗ್ಗೆ ಅವರ ದೃಷ್ಟಿಕೋನ ನನಗೆ ತುಂಬ ಇಷ್ಟ ಆಯಿತು. ನಂತರ ತರುಣ್ರೊಂದಿಗೆ ಕೂತ್ಕೊಂಡು ನಾವು ಹಾಸ್ಯಮಯವನ್ನು ಮಾತಾಡಿದ್ವಿ. ಅವರನ್ನು ಗಟ್ಟಿಯಾಗಿ ತಬ್ಬಿಕೊಂಡು ನಿಮ್ಮ ಜೊತೆ ಮಾತಾಡೋದು ನನಗೆ ತುಂಬ ಖುಷಿ ಕೊಡ್ತಿದೆ ಅಂತಂದೆ. ಅವರು ಕೂಡ ನಗ್ತಾ ಇನ್ನೂ ಎಷ್ಟೋ ವಿಷಯಗಳಿವೆ ಅವನ್ನ ಹಂಚಿಕೊಳ್ಳೋಣ ಅಂತಂದರು. ನಾವು ಸೋಫಾದಲ್ಲಿ ಕುತ್ಕೊಂಡು ನೋಡ್ತಿದ್ವಿ. ಈಗ ತರುಣ್ ಕೈಯನ್ನು ಹಿಡ್ಕೊಂಡು ಬನ್ನಿ ಇನ್ನು ಮುಂದೆ ನಿಮ್ಮ ಜೀವನ ಖಂಡಿತ ರುಚಿಯಾಗಿರುತ್ತೆ ಅಂತಂದ್ರು. ತರುಣ್ನ ಮಾತುಗಳು ನನಗೆ ಹೊಸ ಭರವಸೆಯನ್ನು ನೀಡಿದ್ದು ಅವನ ಸ್ನೇಹದಿಂದ ಬೆರೆತ ನಂತರ ನನ್ನ ಜೀವನದಲ್ಲಿ ಬೇಸರ ಮಾಯವಾಗಿತ್ತು. ನಗುವಿನ ಕ್ಷಣಗಳು ಹೆಚ್ಚಾದ. ಸಂಜೆ ನನ್ನ ಮಗ ಬರೋ ಸಮಯಕ್ಕೆ ನಾನು ನನ್ನ ಮನೆಗೆ ಬಂದೆ. ಮತ್ತೆ ರಾತ್ರಿ ಊಟ ಕೊಡೋಕೆ ಹೋದಾಗ ತರುಣ್ ನನ್ನನ್ನು ನಗಿಸ್ತಾ ಇನ್ನು ಮುಂದೆ ಹೀಗೆ ಸ್ನೇಹದಿಂದ ಇರೋಣ ಅಂತಂದ್ರು. ಮಾರನೇ ದಿನ ಗಂಡ ಮತ್ತೆ ಮಗನನ್ನ ಕಳಿಸಿ ತರುಣ್ನ ಮನೆಗೆ ಹೋದೆ. ನನಗೋಸ್ಕರ ಕಾಫಿ ಮಾಡಿಕೊಂಡು ಕಾಯ್ತಾ ಇದ್ರು. ತರುಣನ್ನ ನೋಡಿ ಸಂತೋಷ ಆಯಿತು. ಹೀಗೆ ಸವಿತಾ ಬರೋವರೆಗೂ ನಮ್ಮಿಬ್ಬರ ಸ್ನೇಹ ಮತ್ತು ಮಾತುಕತೆ ನಿರಂತರವಾಗಿ ನಡೆಯಿತು. ಈ ಸ್ನೇಹ ನನ್ನ ಜೀವನದಲ್ಲಿ ಹೊಸ ತಿರುವನ್ನೇ ನೀಡಿತು. ನಾನು ಏಕಾಂಗಿ ಅಲ್ಲ, ನನಗೊಂದು ಹಂಚಿಕೊಳ್ಳೋದಕ್ಕೆ ಒಬ್ಬ ಒಳ್ಳೆಯ ಸ್ನೇಹಿತ ಇದ್ದಾನೆ ಅಂತ ಅನ್ನಿಸ್ತು. ಇಲ್ಲಿಗೆ ಈ ಕತೆ ಮುಗಿಯುತ್ತದೆ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನೆಷ್ಟು ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.